ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಪುದೀನಾ ಬಾತ್. ಪಲಾವ್ ಎಲೆ, ಏಲಕ್ಕಿ, ಸಿನಮನ್, ಲವಂಗ, ಸ್ಟಾರ್ ಅನಾನಸ್, 1 ಟೊಮೆಟೊ, 1 ಆನಿಯನ್, 4 to 7 ಚಿಲ್ಲಿ, ಪುದೀನಾ, ಕೊತ್ತಂಬರಿ, ಹಾಫ್ ಆನಿಯನ್, ಶುಂಠಿ, ಬೆಳ್ಳುಳ್ಳಿ ಮತ್ತು 4 to 7 ಚಿಲ್ಲಿ, ಸ್ಮಾಲ್ ಕಪ್ಪಲ್ಲಿ ಕೊಕೊನಟ್, 1 ಕಪ್ ರೈಸ್. ಮಿಕ್ಸಿ ಜಾರಲ್ಲಿ ಪುದೀನಾ, ಒಂದು ಫುಲ್ ಪುದೀನಾ ತೊಗೊಳ್ಳಿ, ಕ್ಲೀನಾಗಿ ವಾಶ್ ಮಾಡ್ಕೊಂಡಿರೋದು ಹಾಕಬೇಕು. ಕಂಪ್ಲೀಟ್ ಪುದೀನಾ ಹಾಕ್ತಾಯಿದ್ದೀನಿ, ನಾನು ಏನೂ ಹಚ್ಕೊತಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿ ಇದನ್ನು ಕಂಪ್ಲೀಟ್ ನೀವು ವಾಶ್ ಮಾಡಬೇಕು. ಹಚ್ಕೊಳ್ಳೋದು ಏನು ಬೇಡ, ಒಂದು ಕಟ್ಟು ಥರನೇ ಇರುತ್ತಲ್ಲ, ನೀವು ಅದನ್ನೇ ಕಂಪ್ಲೀಟಾಗಿ ಹಾಕೋಬೋದು. ಕೊತ್ತಂಬರಿ, ಹಾಫ್ ಆನಿಯನ್, ಆಮೇಲೆ ಮೆಣಸಿನ್ಕಾಯಿ ಅಕ್ಕಿ. ಲೈಕ್ ನಿಮ್ಗೆ ಖಾರ ಕಮ್ಮಿ ಬೇಕು ಅಂದರೆ 4 to 5 ಸಾಕು. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ 6 to 7 ಅಥವಾ 8 ಅಷ್ಟು ಮೆಣಸಿನ್ಕಾಯಿ ಆದರೂ ಹಾಕೋಬೋದು. ನಿಮ್ಗೆ ಹೆಂಗೆ ಖಾರ ಡಿಪೆಂಡ್ಸ್, ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊಬ್ಬರಿ ಹಾಕ್ಕೊಳ್ಳಿ. ತುರಿದಿರೋ ಕೊಬ್ಬರಿ ಆದರೂ ಹಾಕ್ಕೋಬೋದು ನೀವು. ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಅಂದರೆ ತೆಂಗಿನಕಾಯಿ ಆದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಇರುತ್ತೋ ಆ ಥರ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ವಾಟರ್ ಹಾಕಿ ಕಂಪ್ಲೀಟ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ಈ ಥರ ಹಾಕಬೇಕು. ತರಿ ಬೇಡ, ಈ ಥರ ಆಗಲಿ. ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಆಯಿಲ್ ಆರ್ ತುಪ್ಪ, ನೀವು ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಪಲಾವ್ ಎಲೆ, ಸಿನಮನ್, ಸ್ಟಾರ್ ಅನಾನಸ್, 2 ಲವಂಗ ಮತ್ತು ನಾನು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಆನಿಯನ್ಸ್ ಹಾಕ್ಕೊತಾ ಇದ್ದೀನಿ. ನೀವು 1 ಆನಿಯನ್ ಆದರೂ ಹಾಕ್ಕೋಬೋದು. ಆನಿಯನ್ಸ್ ಇದ್ದಷ್ಟು ಚೆನ್ನಾಗಿರುತ್ತೆ. ಆನಿಯನ್ ಕಂಪ್ಲೀಟ್ಲಿ ಗೋಲ್ಡನ್ ಫ್ರೈ ಆಗಬೇಕು. ತುಂಬ ಸೀದ್ಸೋಕ್ಕೂ ಹೋಗಬೇಡಿ, ಫ್ರೈ ಆಗಲಿ, ಮೆತ್ತಗೆ ಹಾಕಬೇಕು. ಅದಾದಮೇಲೆ ನೀವು ಏನು ರುಬ್ಕೊಂಡಿರ್ತೀರಲ್ಲ ಜಾರಲ್ಲಿ, ಅದನ್ನು ಕಂಪ್ಲೀಟ್ಲಿ ಹಾಕಿ. ಕಂಪ್ಲೀಟಾಗಿ ಹಾಕಾದ್ಮೇಲೆ ಇನ್ನು ಜಾರಲ್ಲಿ ಸ್ವಲ್ಪ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರಲ್ಲಿ ಏನಿರುತ್ತೋ ಮಿಕ್ಕಿರುತ್ತೋ ಅದನ್ನೆಲ್ಲ ಕಂಪ್ಲೀಟ್ಲಿ ಹಾಕಾದ್ಮೇಲೆ ಕಲಿಸ್ಬಿಟ್ಟು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡಿ. ಚೆನ್ನಾಗಿ ಬಾಯ್ಲ್ ಆಗಬೇಕು, ಬಿಕಾಸ್ ಅದು ಹಸಿಯಾಗೇ ಇರುತ್ತಲ್ವ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದಾದಮೇಲೆ ನಿಮಗೆ ಬಾಯ್ಲ್ ಆಗಿದ ತಕ್ಷಣ, ಬಾಯ್ಲ್ ಆದಮೇಲೆ ನಿಮ್ಗೆ ಹಾಫ್ ಟೊಮೆಟೊ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ ಟೊಮೆಟೊ ಪುದೀನಾ ಬಾತ್ಗೆ ಅಷ್ಟೊಂದು ಬೇಡ, ಅರ್ಧ ಸಾಕು. ಅರ್ಧ ಟೊಮೆಟೊ ಹಾಕಾದ್ಮೇಲೆ ನಿಮಗೆ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿದ ತಕ್ಷಣ ನೀವು ಎಷ್ಟು ಅಕ್ಕಿ ತೊಗೊತೀರೋ ಅದ್ರ ಮೇಲೆ ವಾಟರ್ ಹಾಕಿ. ವಾಟರ್ ಹಾಕಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕುದಿಬೇಕು, ಘಮ ಬರಬೇಕು. ಆ್ಯಂಡ್ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ, ಬಿಕಾಸ್ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಿಮ್ಗೆ ಬಾಯ್ಲ್ ಆಗಿದ ತಕ್ಷಣ ನೋಡಿ, ಈ ಥರ ಬಾಯ್ಲ್ ಆಗಬೇಕು ಕಂಪ್ಲೀಟಾಗಿ. ಬಾಯ್ಲ್ ಆಗಿದ ತಕ್ಷಣ ಅಕ್ಕಿ ತೊಳೆದಿರೋದನ್ನು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಅದು ಕೂಡ ಬಾಯ್ಲ್ ಆಗಬೇಕು. ಬಾಯ್ಲ್ ಹಾಕಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕಿ. 1 hour later. ಪುದೀನಾ ಬಾತ್ ರೆಡಿ ಆಗುತ್ತೆ.